ಕಲಬುರ್ಗಿಗೆ ಏನ್ ಕೊಡುಗೆ ಇದೆ ಅಂತ ಅವ್ರು ಕೇಳ್ತಾರಲ್ಲ. ನೆಹರು ಅವರು ಯಾವ್ದೋ ವಿದೇಶದವ್ರಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜಾಗತಿಕ ಮಟ್ಟದ ಒಬ್ಬ ರಾಜಕೀಯ ಮುತ್ಸದಿ. ಅವರ ಪ್ರತಿಮೆನ ನಾವು ಬರೀ ಕಲಬುರಗಿಯಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡಿಸಬಹುದ್ರಿ. ಬೇಕಾದಷ್ಟು ಕೊಡುಗೆ ಕೊಟ್ಟಾರ ಅವ್ರ ದೇಶಕ್ಕ. ಅವ್ರ ಮೊದಲನೇ ಪ್ರಧಾನ ಮಂತ್ರಿಯಾಗಿ ಇಸ್ರೋ ತಂದ್ರು, IIT, IIM, HAL, ಬೃಹತ್ ನೀರಾವರಿ ಯೋಜನೆಗಳು, ರಾಷ್ಟ್ರೀಯ ರಸ್ತೆಗಳು, ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಎಲ್ಲ ತಂದವರು ನೆಹರು ಅವ್ರ ಕಾಲದಲ್ಲಿ ಅಲ್ಲ. ಇವತ್ತು ಅವ್ರು ಕಲಬುರಗಿಗೆ ಏನ್ ಕೊಡುಗೆ ಕೊಟ್ರೆ ಅಂದ್ರೆ, ಕಲಬುರಗಿ ಇರೋದು ಅದೇ ಭಾರತ ದೇಶದಲ್ಲಿನೇ. ಆ ಭಾರತದ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಅವ್ರು ಏನ್ ಕೊಡುಗೆ ಕೊಟ್ರ ಅಂತಂದ್ರೆ, ಕಲಬುರಗಿ ಏನ್ ಬೇರೆ ಎಲ್ಲೋ ಅದಲ್ಲ, ಏನು ವಿದೇಶದಲ್ಲಿ ಅದಲ್ಲ, ಏನು ಕಲಬುರಗಿ ಇರೋದು ಭಾರತದಲ್ಲೇ. ಭಾರತದ ಒಂದು ಭಾಗ ಕಲಬುರಗಿ ಕೂಡ. ಇಲ್ಲಿ ಅವ್ರ ಪ್ರತಿಮೆ ಅವ್ರು ಏನ್ ಕೊಡುಗೆ ಕೊಟ್ಟಾರ ಅಂತಂದ್ರೆ, ಇಡೀ ದೇಶಕ್ಕೆ ಇನ್ನೊಂದು ಬಹಳ ಹೇಳ್ತೀನಿ ನಾನು, ಕಲಬುರಗಿ ಏನೇನ್ ಕೊಡುಗೆ ಕೊಟ್ರ ಅಂತ ಈ ಅವಿವೇಕಗಳು ಒಂದಿಷ್ಟು ಜನ ಏನು ಕೇಳ್ತಾ ಇದ್ದಾರಲ್ಲ, ಇವತ್ತ ಅವರ ವಿಶ್ವಗುರು ಮಾನ್ಯ ಪ್ರಧಾನಿಯವರು ಏನೇನು ಮಾರ್ಲತ್ತಿರಲ್ಲ ಅವೆಲ್ಲ ಲಿಸ್ಟ್ ಮಾಡ್ರಿ ನೀವು. ಏನೇನು ಮಾರಾಟ ಮಾಡ್ಲತ್ತಿರಲ್ಲ ಆ ಎಲ್ಲ ಲಿಸ್ಟ್ ಅವ್ರಿಗೆ ಮಾಡಕ್ ಹೇಳ್ರಿ. ಆ ಎಲ್ಲ ಅವ್ರು ಇವತ್ತು ಏನೇನು ಮಾರಾಟ ಮಾಡಿರಲ್ಲ ಆ ಎಲ್ಲ ಕೊಟ್ಟಿರೋದು ನೆಹರು ಅವರ ಕೊಡುಗೆಗಳು ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ. APMC ಎದುರು ನೆಹರು ಅವರ ಮೂರ್ತಿನ ಕುಡಿಸಬಾರ್ದು ಅಂತ ನೀವೆಲ್ಲಾ ಮಾಧ್ಯಮದವರು ಕಲಬುರಗಿ ಅವರೇ ಇದ್ದೀರಿ ಅಂತ ತಿಳ್ಕೊತೀನಿ. ಯಾಕಂದ್ರ APMC ನಾವ್ ಏನಂತ ಕರಿತೀವಿ, ಸಾರಿ, ಗಂಜಿಗೆ ನಾವ್ ಏನಂತ ಕರಿತೀವಿ? ಗಂಜಿ ಹೆಸರು ಏನದ? ನೆಹರು ಗಂಜ್ ಅಂತಾನೆ ತಾನೇ ಕರೆಯೋದು ಇವತ್ತಿನವರೆಗೂ ಕೂಡ. ಬರೀ ಗಂಜ್ ಅನ್ನಲ್ಲ, ನೆಹರು ಗಂಜ್ ಅಂತಾನೆ ಬೋರ್ಡ್ ಎಲ್ಲ ಇರೋದು ನಾವು ನೋಡ್ತಿರೋ ಹಂಗ. ನೆಹರು ಗಂಜಲ್ಲಿ ನೆಹರು ಅವ್ರ ಮೂರ್ತಿ ಕೂಡಿಸ್ಲಾರ್ದೆ ಮತ್ ಯಾರ ಮೂರ್ತಿ ಕೂಡಿಸ್ಬೇಕಲ್ಲಕತ್ತಾರ ಇವ್ರೆಲ್ಲ? ಯಾಕಂದ್ರೆ ಇವತ್ತಿನ ವಿಚಾರ ಅಲ್ಲ ಇದು ನಾವು ಹೇಳ್ತಾ ಇರಲ್ಲ. APMC ನೆಹರು ಗಂಜ್ ಸ್ಥಾಪನೆ ಆಗಿರೋದು 1930-31 ನಡುವೆ, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ. ಸ್ವಾತಂತ್ರ್ಯ ಬಂದ ನಂತರ 1952-53ರಲ್ಲಿ ಗಂಜ್ ಇನ್ನಷ್ಟು ಅಭಿವೃದ್ಧಿ ಮಾಡಿ, ಏನು ಸಿಟಿಯಲ್ಲಿ ಇದ್ದಂತ ಗಂಜನ್ನ ಇನ್ನೊಂದಿಷ್ಟು ಸಿಟಿಯಿಂದ ಹೊರಗೆ ಹಾಕಿ ಅದನ್ನ ಡೆವಲಪ್ಮೆಂಟ್ ಮಾಡಿ, ಬೀದರ್ ಗಂಜನ್ನ ಗಾಂಧಿ ಗಂಜ್ ಅಂತ ಹೆಸರಿಟ್ರು, ಕಲಬುರಗಿ ಗಂಜಿಗೆ ನೆಹರು ಗಂಜ್ ಅಂತ ಕರೆದ್ರು, ರಾಯಚೂರು ಗಂಜಿಗೆ ರಾಜೇಂದ್ರ ಗಂಜ್ ಅಂತ ಹೆಸರಿಟ್ಟಿರೋದು ಆಗಿನ ಕಾಲದಲ್ಲಿ 1952-53ರಲ್ಲಿ. ಈಗ ಆಗಿನ ಕಾಲದಲ್ಲಿ ರಾಷ್ಟ್ರೀಯ ನಾಯಕರ ಹೆಸರಿಟ್ಟಾರ ಗಂಜಿಗೆ. ಬಟ್ ಇವತ್ತು ಆ ನೆಹರು ಗಂಜ್ ಅಂತ ಹೆಸರಿಟ್ಟ ಮೇಲೆ ಅಲ್ಲಿ ನೆಹರು ಮೂರ್ತಿ ಕುಂದಿರ್ಸ್ಲಾರ್ದೆ ಇನ್ನೇನು ಇವರ ಗುರು ನೆಹರು ಗಂಜಲ್ಲಿ ನೆಹರು ಅವ್ರ ಮೂರ್ತಿನೇ ಕೂಡಿಸ್ಬೇಕು, ಗಾಂಧಿ ಗಂಜಲ್ಲಿ ಗಾಂಧಿ ಅವ್ರ ಪ್ರತಿಮೆನೇ ಕೂಡಿಸ್ಬೇಕು, ಏನಂತ ರಾಜೇಂದ್ರ ಗಂಜಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರ ಮೂರ್ತಿನೇ ಕೂಡಿಸ್ಬೇಕಾಗ್ತದ. ಇದು ಇವತ್ತು ನಾವು ಮಾಡ್ತಾ ಇರೋ ಬದಲಾವಣೆ ಅಲ್ಲ. ಇದು ಹಿಂದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ವಿಚಾರ ಮಾಡಿ ಒಪ್ಪಿಗೆ ಮೇರೆಗೆ ಹೆಸರಿಟ್ಟಿರೋದು. ಇವತ್ತಿನ ತನಕ ನಾವು ಅದನ್ನ ನೆಹರು ಗಂಜ್ ಅಂತಾನೆ ಕರಿತಾ ಇರೋದು. ಈ ಕೆಲವು ಅವಿವೇಕಗಳು ಮಾಡ್ತಾ ಇರುವಂತ ಕುತಂತ್ರ ಇದು ಅಷ್ಟೇ. ಅವ್ರಿಗೆ ಹಿಂದಿನ ಇತಿಹಾಸ ಗೊತ್ತಿಲ್ಲ, ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವತ್ತಿನ ದಿನ ಏನದ ಅನ್ನೋದು ಮೊದಲು ಅಂದ್ರೆ ಅವರಿಗೆ ಇತಿಹಾಸದ ಅಧ್ಯಯನನೇ ಇಲ್ಲ. ಅವರಿಗೆ ಇತಿಹಾಸದಲ್ಲಿ ಏನದ ಅನ್ನೋದು ಅವ್ರು ಸ್ವಲ್ಪ ಓದ್ಕೋಬೇಕು. ಅವ್ರಿಗೆ ನಾವ್ ಹೇಳ್ಬೇಕೇನ್ರಿ, ಗಂಜಿಗೆ ನೆಹರು ಗಂಜ್ ಅಂತ ಕರಿಯೋದು ಅವ್ರಿಗೆ ಗೊತ್ತಿಲ್ಲ. ಗಂಜಿಗೆ ಏನಂತ ಕರಿತಾರ? ಸುಮಾರು ವರ್ಷದಿಂದ ನಾವು ನೆಹರು ಗಂಜ್ ಅಂತಾನೆ ಗುರ್ತಿಸೋದು. ಇವತ್ತು ಬಂದು ಇವ್ರು ಮೂರ್ತಿ ಯಾಕೆ ಕುಂದಿರ್ಸ್ತೀರಿ ಅಂತಂದ್ರೆ ಇನ್ನೇನು ಅವರ ವಿಶ್ವಗುರು ಮಹಾಮಾನವ ಮೋದಿ ಅವ್ರ ಪ್ರತಿಮೆ ಕುಂದಿರ್ಸ್ಬೇಕಾ? ಆಗಲ್ಲ. ಇವ್ರು ಯಾವ ಹೋರಾಟಕ್ಕ ವಿಷಯಕ್ಕ ಹೋರಾಟ ಮಾಡ್ಬೇಕು ಅದನ್ನ ಹೋರಾಟ ಮಾಡಲ್ಲ. ಸಂದರ್ಭ ಬಂದಂತ ಹೋರಾಟದಲ್ಲಿ ಅವಶ್ಯಕತೆ ಇರುವಂತ ಹೋರಾಟಕ್ಕ ಹೋರಾಟ ಮಾಡದೆ ಯಾರೋ ಕೆಲವು ಅವಿವೇಕಗಳು BJP RSS ಬೆಂಬಲಿತ ಕುತಂತ್ರವಾದಿಗಳ ಮಾತು ಕೇಳ್ಕೊಂಡು ಇವರು ಬೀದಿ ಹೋರಾಟಕ್ಕ ಇಳಿತಾರಂತಂದ್ರೆ ಇದು ಒಂಥರ ಅವಿವೇಕತನ ಅಂತ ನಾನು ಹೇಳಕ್ ಬಯಸ್ತೀನಿ.